ಹೆಣ್ಣು ಮಕ್ಕಳನ್ನು ಕಾಡುವ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಬರದಂತೆ ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ವ್ಯಾಕ್ಸಿನ್ ಲಭ್ಯವಿದ್ದು ಮಹಿಳೆಯರು ಇದರ ಲಾಭ ಪಡೆಯಬೇಕೆಂದು ಕಲಬುರಗಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ಶ್ರುತಿ ವೆಂಕಟೇಶಲು ಸಲಹೆ ನೀಡಿದರು. ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕ್ಯಾನ್ಸರ್ ಕುರಿತು ಮೊದಲಿನಂತೆ ಭಯಪಡುವ ಅಗತ್ಯವಿಲ್ಲ. ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಲಭ್ಯವಿದ್ದು ಕ್ಯಾನ್ಸರ್ ಬರದಂತೆ ತಡೆಯಲು ವ್ಯಾಕ್ಸಿನ್ ಲಭ್ಯವಿದೆ ಎಂದರು. ಕೋವಿಡ್ ಸೋಂಕು ತಗುಲದಂತೆ ಈ ಹಿಂದೆ ಲಸಿಕೆ ನೀಡುತ್ತಿದ್ದ ಮಾದರಿಯಲ್ಲೇ ಸರ್ವಿಕಲ್ ಕ್ಯಾನ್ಸರ್ ಬಾರದ ಹಾಗೆ ಲಸಿಕೆ ಲಭ್ಯವಿದೆ. 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ 2 ತಿಂಗಳ ಅಂತರದಲ್ಲಿ 2 ಡೋಸ್ ನೀಡಲಾಗುತ್ತಿದ್ದು 15 ರಿಂದ 45 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ 3 ಬಾರಿ ಲಸಿಕೆ ನೀಡಬೇಕಾಗುತ್ತದೆ. ಪ್ರತಿ ಬಾರಿ ಲಸಿಕೆಗೆ ₹2,000 ಮಾತ್ರ ದರ ಪಡೆಯಲಾಗುತ್ತಿದ್ದು ಮಹಿಳೆಯರು ಈ ಲಸಿಕೆಯ ಲಾಭ ಪಡೆಯಬೇಕೆಂದು ಅವರು ಸಲಹೆ ನೀಡಿದರು. ಕಲಬುರಗಿ ನಗರದ ಖರ್ಗೆ ಪೆಟ್ರೋಲ್ ಬಂಕ್ ಸಮೀಪದ ಮೆಡಿಹಬ್ ಕ್ಯಾನ್ಸರ್ ಸೆಂಟರ್ನಲ್ಲಿ ಈ ಲಸಿಕೆ ಲಭ್ಯವಿದ್ದು ಇದರ ಲಾಭ ಪಡೆಯಬಹುದಾಗಿದೆ. ಲಸಿಕೆ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಮೊಬೈಲ್ ಸಂಖ್ಯೆ 9130299619ಕ್ಕೆ ಸಂಪರ್ಕಿಸಬಹುದು ಎಂದು ಅವರು ಮನವಿ ಮಾಡಿದರು. ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಗುಲ್ಬರ್ಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು HCG ಕ್ಯಾನ್ಸರ್ ಹಾಸ್ಪಿಟಲಲ್ಲೂ ಸಹ ವಿಸಿಟಿಂಗ್ ಕನ್ಸಲ್ಟೆಂಟ್ ಆಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇವಾಗ ಸುಮಾರು 8 ವರ್ಷಗಳಿಂದ ಕ್ಯಾನ್ಸರ್ ರೋಗಗಳಿಗೆ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ. ಸೊ ಒಂದು ಅದೃಷ್ಟ ನಂದು ಮತ್ತು ಸೌಭಾಗ್ಯ ಏನಂದರೆ ಐ ಆಮ್ ದ ಓನ್ಲಿ ಫೀಮೇಲ್ ಕ್ಯಾನ್ಸರ್ ಸ್ಪೆಷಲಿಸ್ಟ್. ನಾನು ಒಂದೇ ಹೆಣ್ಮಕ್ಳು ಕ್ಯಾನ್ಸರ್ ಸ್ಪೆಷಲಿಸ್ಟಲ್ಲಿ ನಾನು ಒಬ್ಬಳೇ ಈ ಸದ್ಯದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ 5 ಜಿಲ್ಲೆಗಳಿಗೆ. ಸೊ ಇವತ್ತಿನ ದಿನ ನಾನು ಏನಕ್ಕೆ ಮುಂದೆ ಬಂದಿದ್ದೀನಿ ಆಸ್ ಎ ವಾಲಂಟಿಯರ್. ಯಾಕಂದರೆ ಈಗ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಚಿಕಿತ್ಸೆ ಒಂದೇ ಕೊಡದೆ ಅದು ಕ್ಯಾನ್ಸರ್ನ ಬರದಾಗಿ ತಡೆಗಟ್ಟಲು ಮತ್ತು ಕ್ಯಾನ್ಸರ್ ಮುಕ್ತ ವಿಮೆನ್ಗೆ ಕ್ಯಾನ್ಸರ್ ಬರದಂಗೆ ತಡೆಗಟ್ಟೋದು ಐ ಥಿಂಕ್ ದಟ್ ವಿಲ್ ಬಿ ಮೈ ಮೇಜರ್ ಕಾಂಟ್ರಿಬ್ಯೂಷನ್. ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಅದು ಬರದಂಗೆ ನಾನು ಹೇಗೆ ತಡೆಗಟ್ಬೋದು, ನಮ್ಮ ಮಹಿಳೆಯರಿಗೆ ಕ್ಯಾನ್ಸರ್ ಬರಲಾರ್ದಂಗೆ ನಾನು ಹೇಗೆ ಅವೇರ್ನೆಸ್ ಕೊಡ್ಬೋದು ಆಸ್ ಮೈ ವಾಲಂಟಿಯರ್ ವರ್ಕ್. ಸೊ ನಾನು ಎಷ್ಟೊಂದು ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಸೊ ಹೆಣ್ಣು ಮಕ್ಕಳಲ್ಲಿ 2 ಕ್ಯಾನ್ಸರ್ ಸಾಮಾನ್ಯ. ಒಂದು ಹೆಣ್ಣು ಜನ್ಮ ಅಂತ ತಗೊಂಡ್ಮೇಲೆ 2 ಕ್ಯಾನ್ಸರ್ ಬರುತ್ತೆ. ಒಂದು ಸ್ತನದ ಕ್ಯಾನ್ಸರ್, ಅದು ಬ್ರೆಸ್ಟ್ ಕ್ಯಾನ್ಸರ್. ಇನ್ನೊಂದು ಬಂದ್ಬಿಟ್ಟು ಗರ್ಭಕೊರಳಿನ ಕ್ಯಾನ್ಸರ್, ಅದನ್ನು ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಹೇಳ್ತೇವೆ ನಾವು. ಸೊ ಯಾಕೆ ನಾನು ಇದ್ರ ಬಗ್ಗೆ ಒತ್ತು ಕೊಟ್ಟು ಮಾತಾಡ್ತಾ ಇದ್ದೀನಿ, ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ, ವಾಲಂಟಿಯರ್ ಸರ್ವಿಸಸ್ ಕೊಡ್ತಾ ಇದ್ದೀವಿ, NGOಗಳ ಸಹಾಯಕ ತಗೊಂಡು ನಾವು ಯಾಕೆ ಮುಂದೆ ಬರ್ತಾ ಇದ್ದೀವಿ ಅಂದರೆ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆ ಈ ಕ್ಯಾನ್ಸರ್ ಸರ್ವಿಕ್ಸ್ಗೆ ತುತ್ತಾಗ್ತಾ ಇದ್ದಾರೆ ಮತ್ತು ಸಾವನ್ನಪ್ತಾ ಇದ್ದಾರೆ. ಆಮೇಲೆ ಥ್ರೂಔಟ್ ವರ್ಲ್ಡ್ ಇಫಿಸಿ ಒಂದು 100 ಜನಕ್ಕೆ ಕ್ಯಾನ್ಸರ್ ಸರ್ವಿಕ್ಸ್ ಬಂದಿದೆ ಅಂತಂದರೆ ವರ್ಲ್ಡಲ್ಲಿ ನಾವು ರೇಟ್ಸ್ ಎಸ್ಟಿಮೇಷನ್ ತಗೊಂಡಾಗ ಅದರಲ್ಲಿ 25% ಇಂಡಿಯಾ ಮಹಿಳೆ, ನಮ್ಮ ಭಾರತೀಯರು ಆ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಈ ಕ್ಯಾನ್ಸರ್ ಗರ್ಭಕೊರಳಿನ ಕ್ಯಾನ್ಸರ್ ಹೇಗೆ ಬರುತ್ತೆ ಅಂತಂದರೆ ಇದು ಒಂದು ವೈರಸ್ ಮೂಲಕ ಬರುತ್ತೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ವೈರಸ್, ಅದು ಒಂದು ಕ್ಯಾನ್ಸರನ್ನು ಮಾಡಿಬಿಟ್ಟು ಹೆಣ್ಮಕ್ಳು ಗರ್ಭಚೀಲ ಅಂದರೆ ಒಂದು ಯೋನಿ, ಅದರ ಒಂದು ಕ್ಯಾನ್ಸರ್ ಮಾಡಿಬಿಟ್ಟು ದಟ್ ಇಸ್ ಲೀಡಿಂಗ್ ಟು ಡೆತ್. ಓಕೆ, ಸೊ ಇದು ಹೇಗೆ ಬರುತ್ತೆ, ಹೌ HPV ವೈರಸ್ ಎಂಟರ್ಸ್ ಅಂಡ್ ಹೌ ಹೇಗೆ ಕ್ಯಾನ್ಸರ್ನ ಮಾಡುತ್ತೆ ಅಂತಂದರೆ ಅದು ಸೆಕ್ಷುವಲ್ ರೂಟಿಂದ ಥ್ರೂ ಜೆನೈಟಲ್ಸ್. ಸೊ ವೆಜೈನಾಯಿಂದ ಒಳಗಡೆ ಹೋಗ್ಬಿಟ್ಟು ಸರ್ವಿಕ್ಸಲ್ಲಿ ಇದು ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ಸೊ ಈಗಿನ ಮಾಡರ್ನ್ ಎರಾದಲ್ಲಿ ಈ ಕ್ಯಾನ್ಸರ್ ಬಂದ್ಬಿಟ್ಟು ಮುಖ್ಯ ಕಾರಣ ಹೇಗೆ ಎಂಟಾಗುತ್ತೆ, ಹ್ಯಾವಿಂಗ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್. ಈಗ ಮಾಡರ್ನೈಸೇಷನ್ ಎರ ಆಗಿರೋದ್ರಿಂದ ಸ್ಕೂಲ್ ಕಾಲೇಜ್ಗಳಿಗೆ ಹೋಗ್ತಾರೆ, ಅದ್ರ ನಂತರ ಹಾಸ್ಟೆಲ್ಗಳಲ್ಲಿ ಇರ್ತಾರೆ ಸ್ಟೂಡೆಂಟ್ಸು, ಅದ್ರ ನಂತರ ಮತ್ತೆ ಬೇರೆ ಒಂದು ಸ್ಥಳ ಬಿಟ್ಟು ಸ್ಥಳಕ್ಕೆ ಈಗ ಅರ್ಬನ್ ಬೆಂಗಳೂರಿಗೋ ಡೆಲ್ಲಿಗೋ ಬಾಂಬೆಗೋ ಎಜುಕೇಷನ್ ಕಲೀಲಿಕ್ಕೆ ಹೋಗ್ತಾರೆ. ಮತ್ತು ಏಜ್ ಆಫ್ ಮ್ಯಾರೇಜ್ನು ತುಂಬ ಡಿಲೇ ಆಗ್ತಾ ಇದೆ ಬಿಕಾಸ್ ಆಫ್ ದ ಎಜುಕೇಷನ್ ಆ್ಯಂಡ್ ಬಿಕಾಸ್ ಆಫ್ ದ ಗೆಟಿಂಗ್ ಜಾಬ್ಸ್. ಸೊ ಇನ್ ಬಿಟ್ವೀನ್ ದಿಸ್ ಜರ್ನಿ ಆ್ಯಂಡ್ ದ ನ್ಯಾಚುರಲ್ ದಿಸ್ ಒನ್ ವಾಟ್ ಈಸ್ ಹ್ಯಾಪನಿಂಗ್, ಈ ಜರ್ನಿ ಒಳಗಡೆ ದೇ ಆರ್ ಮೀಟಿಂಗ್ ಮಲ್ಟಿಪಲ್ ಪೀಪಲ್. ಸೊ ಮ್ಯಾರೇಜ್ ಇಸ್ ನಾಟ್ ಎ ಬೌಂಡ್ರಿ ನಾವು. ಸೊ ಈ ಒಂದು ಕಾರಣದಿಂದ ಇದು ಕ್ಯಾನ್ಸರ್ ಆಗುತ್ತೆ. ಬಟ್ ಆದರೆ ಜನಗಳಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಈ ರೀತಿಯಿಂದ ಕ್ಯಾನ್ಸರ್ ಬರಬಹುದಾ. ಸೊ ಆ ಅರಿವಿಲ್ಲದೆ ಅವರು ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಜೊತೆ ಸೆಕ್ಸಲ್ಲಿ ತೊಡಗ್ತಾ ಇದ್ದಾರೆ. ಬಟ್ ಒನ್ ಡೇ ಇಟ್ ವಿಲ್ ಡೆಫಿನೆಟ್ಲಿ ಕಾಸ್ ಕ್ಯಾನ್ಸರ್. ಸೊ ಅದಕ್ಕೋಸ್ಕರ ಇದು ಅವೇರ್ನೆಸ್ ನಾನು ಕೊಡ್ತಾ ಇದ್ದೀನಿ. ಸೊ ಬಟ್ ಇವತ್ತು ಈಗಿಂದು ಹೊಸ ಸುದ್ದಿ ಏನು, ಹೊಸ ಸುದ್ದಿ ಮತ್ತು ಸಿಹಿ ಸುದ್ದಿ ಏನಂದ್ರೆ ಈಗ ಬಿಕಾಸ್ ಆಫ್ ದ ಎವಾಲ್ವಿಂಗ್ ಮೆಡಿಕಲ್ ಟೆಕ್ನಾಲಜೀಸ್ ಈ HPV ವೈರಸ್ಗೆ ವ್ಯಾಕ್ಸಿನೇಷನ್ ಬಂದಿದೆ. ಸೊ
ಒಂದು ಹೆಣ್ಣುಮಗು ಹುಟ್ಟಿದ ಮೇಲೆ ನಾವು ಈ ಕ್ಯಾನ್ಸರ್ ಬರದಂತೆ ನಾವು ವ್ಯಾಕ್ಸಿನೇಷನ್ ತಗೋಬಹುದು. ಈ ಒಂದು ವ್ಯಾಕ್ಸಿನೇಷನ್ ತಗೊಂಡ್ರೆ ನಾವು ನಮಗೆ ಲೈಫ್ ಟೈಮಲ್ಲಿ ಕ್ಯಾನ್ಸರೇ ಬರೋದಿಲ್ಲ, ಗರ್ಭಚೀಲದ ಕ್ಯಾನ್ಸರ್ ಸ್ಪೆಷಲಿ ಹೆಣ್ಮಕ್ಳಿಗೆ. ಇಷ್ಟು ದಿನ ನಾವು ಗರ್ಭಕರುಳಿನ, ನಾನು ಇಷ್ಟು ದಿನ 8 years ಆಯಿತು ಗರ್ಭಕರುಳಿನ ಕ್ಯಾನ್ಸರ್ ಪೇಷಂಟ್ಸ್ ಬಂದವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಕ್ಯಾನ್ಸರ್ ಆಗಿ ಆಲ್ರೆಡಿ ಬಂದಿರೋ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಬಟ್ ನನಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ನನಗೆ ಅಷ್ಟು ಸುಖ ಇಲ್ಲ, ಖುಷಿ ಇಲ್ಲ. ಸೊ ನನಗೇನು ಅನ್ಸುತ್ತೆ ಅಂದರೆ ಅದನ್ನು ತಡೆಗಟ್ಟಿದ್ರೆ ದಟ್ ಇಸ್ ಬೆಸ್ಟ್. ನಂದು ವಿಷನ್ ಏನಿದೆ ಅಂದರೆ ವಿಷನ್ 2050 ಅಂತ. ದಟ್ಸ್ ಬಟ್ ನಾನು ಮನಸ್ಸಲ್ಲಿ ಇಟ್ಕೊಂಡು ಅಂದರೆ ವಾಲಂಟಿಯರ್ ಸರ್ವಿಸ್ ಕೊಡ್ತಾ ಇದ್ದೀನಿ. ಬೈ ವಿಷನ್ 2050 ಅಂದರೆ 25 years ದೇರ್ ಶುಡ್ ನಾಟ್ ಬಿ ಕ್ಯಾನ್ಸರ್. ಗರ್ಭಕರುಳಿನ ಕ್ಯಾನ್ಸರ್ ಯಾವುದೇ ಒಂದು ಮಹಿಳೆ ನನ್ನ ಹತ್ರ ನನಗೆ ಗರ್ಭಕರುಳಿನ ಕ್ಯಾನ್ಸರ್ ಆಗಿದೆ ಅಂತ ಬರಬಾರ್ದು ಅಂತ ನನ್ನ ಇಚ್ಛೆ. ಅದಕ್ಕೋಸ್ಕರ ನಾನು ಈ ವ್ಯಾಕ್ಸಿನೇಷನ್ ಬಗ್ಗೆ ಮಾಹಿತಿಯನ್ನು ಮತ್ತು ಅವೇರ್ನೆಸ್ನ ಕೊಡ್ತಾ ಇದ್ದೀನಿ. ಸೊ ಅಂದರೆ 25 years ಆದಮೇಲೆ ಫೀಮೇಲ್ಸ್ ಯಾರು ಗರ್ಭಕರುಳಿನ ಕ್ಯಾನ್ಸರ್ ಅಂತ ನನ್ನ ಹತ್ರ ಬರಬಾರ್ದು. ಕ್ಯಾನ್ಸರ್ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಅವೇರ್ನೆಸ್ನ ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಹೇಳ್ತಾ ಇದ್ದೀವಿ. ಈ HPV ವ್ಯಾಕ್ಸಿನೇಷನ್, ದಟ್ ಇಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನೇಷನ್ನ ಬಗ್ಗೆ ಒಂದು ಮೇಜರ್ ಮಾಹಿತಿ ಏನಂದರೆ, ಈಗ ನಿರ್ಮಲಾ ಸೀತಾರಾಮನ್ ಅವರು ಈಗ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ, ಈ ವ್ಯಾಕ್ಸಿನೇಷನ್ನು ಫ್ರೀಯಾಗಿ ಕೊಡಬೇಕು. ಇಮ್ಯುನೈಸೇಷನ್ ಶೆಡ್ಯೂಲ್, ಈಗ ಹೆಂಗೆ ಪೋಲಿಯೋ ವ್ಯಾಕ್ಸಿನ್, MMR, ಮೀಸಲ್, ಮಮ್ಸ್ ವೈರಸ್, ಈ ಎಲ್ಲ ವ್ಯಾಕ್ಸಿನೇಷನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಹುಟ್ಟಿದ ಮಕ್ಕಳಿಗೆ. ಸೊ ಈ ರೀತಿ ಇದನ್ನ ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟು ಗೌರ್ಮೆಂಟ್ ಕಡೆಯಿಂದ 9 ರಿಂದ 14 ವರ್ಷ ವಯಸ್ಸು, 9 to 14 years ಏಜ್ ಗ್ರೂಪ್ ಅವರಿಗೆ ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಗೌರ್ಮೆಂಟೇ ಕೊಡಲಿಕ್ಕೆ ಮುಂದೆ ಬಂದಿದೆ. ಮೇ ಬಿ ನೆಕ್ಸ್ಟ್ ಇಯರ್ ದೇ ಮೇ ಇನ್ಕ್ಲೂಡ್ ಅಂಡ್ ದೇ ಮೇ ಸ್ಟಾರ್ಟ್ ಟು ದ ಗೌರ್ಮೆಂಟ್ ಸ್ಕೀಮ್ಸ್. ಈ ವ್ಯಾಕ್ಸಿನೇಷನ್ 9 to 14 years ಇದ್ರಾಗಿನ 2 ಡೋಸ್ ತಗೋಬೇಕಾಗುತ್ತೆ. ಒಂದು ಇವತ್ತು ತಗೊಂಡ್ರೆ 2 ತಿಂಗಳ ನಂತರ ಇನ್ನೊಂದು ಡೋಸ್ ತಗೋಬೇಕಾಗುತ್ತೆ. ಆದರೆ ಈ ವ್ಯಾಕ್ಸಿನೇಷನ್ ಬಂದ್ಬಿಟ್ಟು ಅಬೋವ್ 15 years, 15 ವರ್ಷ ಮೇಲ್ಪಟ್ಟು 45 ವರ್ಷ ಒಳಗಡೆ ಇದ್ರೆ ಅವ್ರು 3 ಡೋಸ್ ತಗೋಬೇಕಾಗುತ್ತೆ. ಒಂದು 0 months, ಇನ್ನೊಂದು 2 months, ಇನ್ನೊಂದು 6 months. ಸೊ ಎಲ್ಲ ಫಿಮೇಲ್ಸ್, ಈಗ ಮದುವೆ ಆಗಿದ್ದೇ ಇರೋ ಹೆಣ್ಮಕ್ಳಾಗ್ಲಿ, ಮದುವೆ ಆಗಿರೋ ಮಕ್ಕಳಾಗ್ಲಿ, ಈಗ ಮಕ್ಕಳು ಹುಟ್ಟಿರೋ ಹೆಣ್ಮಕ್ಳಾಗ್ಲಿ ಎಲ್ಲರೂ ತಗೋಬಹುದು. ಡಾಕ್ಟರ್ ಆನಂದ ತೀರ್ಥ ಜೋಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಸುರೇಶ್ ಬಡಿಗೇರ್ ಹಾಗೂ 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಮುಖ್ಯಸ್ಥೆ ಮಾಲಾ ಕಣ್ಣಿ ಉಪಸ್ಥಿತರಿದ್ದರು.